ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಇ ಪಿ ಎಫ್ ಒ ರಿಲೇಟೆಡ್ ಒಂದು ಗುಡ್ ನ್ಯೂಸ್ ಅನ್ನ ಬಂದಿದೆ. ಸೊ ಇದೇನ್ ಗುಡ್ ನ್ಯೂಸ್ ಇದೆಲ್ಲ, ಇದು ಇ ಪಿ ಎಫ್ ಒ ಯಾರು ಪೆನ್ಷನರ್ಸ್ ಇರ್ತಾರೆ ಅವರಿಗೆ ಬಂದಿದೆ. ಅಂತಂದ್ರೆ ಯಾರಿಗೆ ಮಂತ್ಲಿ ಪೆನ್ಷನ್ ಸಿಗುತ್ತೆ ಅಲ್ಲ ಇ ಪಿ ಎಫ್ ಲಿಂದ, ಅವರಿಗೆ ರಿಲೇಟೆಡ್ ಇದು ಗುಡ್ ನ್ಯೂಸ್ ಇದೆ. ಓಕೆ, ಏನು ಅಂತಂದ್ರೆ ಇ ಪಿ ಎಫ್ ಒ ಗೌರ್ಮೆಂಟ್ ಆಫ್ ಇಂಡಿಯಾದು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಓಕೆ, ಸೊ ಇದೇನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಇದ್ದಾರೆ, ಆನರೇಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಸರ್ ಅವರು ಒಂದು ಪೆನ್ಷನ್ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ರೂವಲ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಡಿಸಿಷನ್ ಅನ್ನ ಹೇಳಿದ್ದಾರೆ. ಸೊ ಏನು ಅಂತಂದ್ರೆ ಯಾವುದೇ ಬ್ರಾಂಚ್ ಲಿಂದ, ಯಾವುದೇ ಬ್ಯಾಂಕ್ ಲಿಂದ ಅಥವಾ ಯಾವುದೇ ಲೊಕೇಶನ್ ಲಿಂದ ನಾವು ಈಗ ಇ ಪಿ ಎಫ್ ಒ ಲಿಂದ ಪೆನ್ಷನ್ ಅನ್ನ ಪಡೆದುಕೋಬಹುದು ಅಂತ ಹೇಳಿದ್ದಾರೆ. ಅಂಡ್ ಇದೇನ್ ಪೆನ್ಷನ್ ತಗೊಂಬೋದಿದೆಯಲ್ಲ, ಎಷ್ಟು ಪೆನ್ಷನರ್ಸ್ ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ 78 ಲ್ಯಾಕ್ ಪೆನ್ಷನರ್ಸ್ ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಈ ಪೆನ್ಷನ್ ಸಿಸ್ಟಮ್ ಗೆ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂತ ಕರೆದಿದ್ದಾರೆ. ಸೊ ಇದ್ರ ಪ್ರಕಾರ ಯಾವುದೇ ರೀತಿಯಾಗಿ ಟ್ರಾನ್ಸ್ಫರ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ದೇನ್ ಪಿ ಪಿ ಒ ಇರುತ್ತೆ, ಪೆನ್ಷನ್ ಪೇಮೆಂಟ್ ಆರ್ಡರ್. ಸೊ ಯಾವುದೇ ರೀತಿಯಾಗಿ ನಮಗೆ ಟ್ರಾನ್ಸ್ಫರ್ ಮಾಡೋದು ಅವಶ್ಯಕತೆ ಇಲ್ಲ. ಅಂಡ್ ಬ್ಯಾಂಕ್ ಅಥವಾ ಬ್ರಾಂಚ್ಗೆ ಕೂಡ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಯಾವ ತರ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಇದೆ ಅಂತಂದ್ರೆ, ಪ್ರತಿ ಝೋನಲ್ ಆಫೀಸ್ ಅಥವಾ ರೀಜನಲ್ ಆಫೀಸು 3-4 ಬ್ಯಾಂಕ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಪೆನ್ಷನ್ ಅನ್ನ ಕೊಡ್ತಾರೆ. ಓಕೆ, ಅಂಡ್ ಬಟ್ ಇದೇನ್ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಇದೆಯಲ್ಲ, ಇದ್ರ ಪ್ರಕಾರ ಯಾವುದೇ ಬ್ರಾಂಚಿಗೆ ಹೋಗಿ ವೆರಿಫಿಕೇಶನ್ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಓಕೆ, ಅಂಡ್ ಇದೇನ್ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಇದೆಯಲ್ಲ, ಇದು ಆಕ್ಚುಲಿ ಇ ಪಿ ಎಫ್ ಒ ನಲ್ಲಿ ಐ ಟಿ ಮಾಡರ್ನೈಸೇಷನ್ ಒಂದು ಪಾರ್ಟ್ ಇದೆ. ಅಂತಂದ್ರೆ ಇ ಪಿ ಎಫ್ ಒ ಪ್ರಕಾರ ಇ ಪಿ ಎಫ್ ಒ ಲಿಂದ ಬಹಳಷ್ಟು ಡಿಜಿಟಲ್ ಸರ್ವಿಸಸ್ ಅಥವಾ ಐ ಟಿ ಮಾಡರ್ನೈಸೇಷನ್ ಆಗ್ತಾ ಇದೆ. ಓಕೆ, ಸೊ ಇದು ಕೂಡ ಒಂದು ಅದರದೇ ಪಾರ್ಟ್ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಇದೇನ್ ಸೆಂಟ್ರಲೈಸ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಇದೆಯಲ್ಲ, ಇದು ಯಾವ ಡೇಟ್ ಇಲ್ಲಿಂದ ಚಾಲು ಆಗುತ್ತೆ ಅಂತಂದ್ರೆ 1 ಜನವರಿ 2025 ಲಿಂದ ಇದು ಚಾಲನೆಗೆ ಬರುತ್ತೆ. ಓಕೆ, ಸೊ ಯಾವುದೇ ಬ್ಯಾಂಕ್, ಯಾವುದೇ ಬ್ರಾಂಚ್, ಯಾವುದೇ ಲೊಕೇಶನ್ ಲಿಂದ ನಾವು ಈಗ ಇ ಪಿ ಎಫ್ ಒ ಲಿಂದ ಪೆನ್ಷನ್ ಅನ್ನ ತಗೋಬಹುದು. ಓಕೆ, ಅಂಡ್ ಸೊ ಈ ಡೇಟ್ ಲಿಂದ ಅದು ಚಾಲನೆಗೆ ಬರುತ್ತೆ. ಅಂಡ್ ನೆಕ್ಸ್ಟ್ ಫೇಸ್ ಅಂದ್ರೆ ಫ್ಯೂಚರ್ ನಲ್ಲಿ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಅಂತಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಕೂಡ ನಾವು ಪೆನ್ಷನ್ ಗೆ ಲಿಂಕ್ ಮಾಡ್ತೀವಿ ಅಥವಾ ಆ ಫೆಸಿಲಿಟಿ ಕೂಡ ನಾವು ತರ್ತೀವಿ ಅಂತ ಕೂಡ ಈ ಇನ್ಫಾರ್ಮೇಶನ್ ಅಲ್ಲಿ ಅದು ಹೇಳಿದ್ದಾರೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.